ಈದ್ಗಾಹ ಇದು ಒಂದು ಸಣ್ಣ ಹುಡುಗನ ಕತೆ. ಅವನ ಹೃದಯ ದೊಡ್ಡದು, ಆದರೆ ಅವನ ಕೈ ಖಾಲಿ. ಅವನ ಹೆಸರು ಹಾಮಿದ್. ಈದ್ ಹಬ್ಬದ ದಿನದ ಕತೆ, ಆದರೆ ಖುಷಿಯ ಹಿಂದೆ ಇರುವ ಮೌನವಾದ ತ್ಯಾಗದ ಕತೆ. ಹಾಮಿದ್ ತನ್ನ ಅಜ್ಜಿಯ ಜೊತೆ ವಾಸವಾಗಿದ್ದ. ಅವನ ತಾಯಿ ತಂದೆ ಇಬ್ಬರೂ ಇಲ್ಲ. ಬಡತನ ಅವನ ಮನೆಗೆ ಹತ್ತಿರದ ಗೆಳೆಯ. ಅವನ ಜಗತ್ತು ಅಜ್ಜಿಯ ಮಡಲಲ್ಲೇ ಮುಗಿಯುತ್ತಿತ್ತು. ಅಜ್ಜಿ ಯಾವಾಗಲೂ ಹೇಳುತ್ತಿದ್ದಳು, ಈದ್ ಬಂದಾಗ ಎಲ್ಲವೂ ಚೆನ್ನಾಗಿರುತ್ತದೆ, ದೇವರು ಎಲ್ಲವನ್ನು ಸರಿಪಡಿಸುತ್ತಾನೆ. ಹಾಮಿದ್ ಅದನ್ನು ನಂಬುತ್ತಿದ್ದ. ಮಕ್ಕಳ ನಂಬಿಕೆ ಯಾವತ್ತೂ ಸರಳ. ಈದ್ ದಿನ ಬಂದಿತು. ಈದ್ ದಿನ ಬೆಳಿಗ್ಗೆ ಊರಿನ ಮಕ್ಕಳು ಹೊಸ ಬಟ್ಟೆ, ಚಪ್ಪಲಿ ಹಾಕಿಕೊಂಡು ಈದ್ಗಾಗಿ ಹೊರಡಲು ಸಿದ್ಧರಾದರು. ಹಾಮಿದ್ ಬಳಿ ಹೊಸ ಬಟ್ಟೆ, ಚಪ್ಪಲಿ ಇರಲಿಲ್ಲ. ಆದರೂ ಅವನ ಮುಖದಲ್ಲಿ ದುಃಖ ಇರಲಿಲ್ಲ. ಅವನ ಮುಖದಲ್ಲಿ ಉತ್ಸಾಹ ಇತ್ತು. ಅವನ ಜೇಬಿನಲ್ಲಿ 3 ಪೈಸೆಗಳು ಮಾತ್ರ. ಅವನು ಗೆಳೆಯರೊಂದಿಗೆ ಈದ್ಗಾಗಿ ಹೊರಟ. ನಮಾಜ್ ಆದ ಮೇಲೆ ಮೇಳ ಶುರುವಾಯಿತು. ಮಕ್ಕಳು ಮಿಠಾಯಿ ತಿನ್ನಲು, ಆಟಿಕೆ ಸಾಮಾನುಗಳನ್ನು ಖರೀದಿಸಲು ಓಡಿದರು. ಮಕ್ಕಳು ಮಿಠಾಯಿ ತಿಂದರು, ಆಟಿಕೆ ಸಾಮಾನುಗಳನ್ನು ಖರೀದಿಸಿದರು. ಹಾಮಿದ್ ಎಲ್ಲವನ್ನು ನೋಡುತ್ತಿದ್ದ, ಆದರೆ ಅವನು ಏನನ್ನೂ ಖರೀದಿಸಲಿಲ್ಲ. ಅವನ ಮನಸ್ಸು ಬೇರೆ ಕಡೆ ಇತ್ತು. ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ, ಅಜ್ಜಿಗೆ ಏನು ಬೇಕು? ಹಾಮಿದ್ ಒಂದು ಅಂಗಡಿಯಲ್ಲಿ ನಿಂತ. ಅದು ಕಬ್ಬಿಣದ ಅಂಗಡಿ. ಅಲ್ಲಿ ಕಬ್ಬಿಣದ ಚಿಮ್ಟಾ ಇತ್ತು. ಅವನಿಗೆ ಅಜ್ಜಿ ನೆನಪಾಯಿತು. ಅಜ್ಜಿಯು ಒಲೆಯಲ್ಲಿ ರೊಟ್ಟಿ ಬೇಯಿಸುತ್ತಿದ್ದಾಗ ಬೆರಳು ತುಡಿಸಿಕೊಳ್ಳುತ್ತಿದ್ದಳು. ಈ ಚಿಮ್ಟಾ ಇದ್ದರೆ ಅಜ್ಜಿಗೆ ನೋವಾಗುವುದಿಲ್ಲ. ಹಾಮಿದ್ ತನ್ನ 3 ಪೈಸೆಗಳನ್ನೆಲ್ಲ ಚಿಮ್ಟಾ ತೆಗೆದುಕೊಳ್ಳಲು ಕೊಟ್ಟ. ಹಾಮಿದನ ಗೆಳೆಯರು ಕೇಳಿದರು, ಆಟಿಕೆ ಸಾಮಾನುಗಳು ತಗೊಳ್ಳಲಿಲ್ಲವೇ? ಚಿಮ್ಟಾ ಯಾಕೆ? ಇದು ಯಾವ ಆಟಿಕೆ ಸಾಮಾನ ಅಂತ ಕೇಳಿ ನಕ್ಕರು. ಹಾಮಿದ್ ಶಾಂತವಾಗಿದ್ದ. ಅವನು ಗೆಳೆಯರಿಗೆ ಹೇಳಿದ, ಇದು ಆಟಿಕೆ ಸಾಮಾನವಲ್ಲ. ಇದು ಬೆಂಕಿಗೂ ಭಯಪಡದು, ನನ್ನ ಅಜ್ಜಿಗೆ ಸಹಾಯ ಮಾಡುತ್ತದೆ. ಅವನ ಉತ್ತರ ಸರಳವಾಗಿತ್ತು. ಹಾಮಿದ್ ಮತ್ತು ಅವನ ಗೆಳೆಯರು ಮನೆಗೆ ಹಿಂತಿರುಗಿದರು. ಹಾಮಿದ್ ಮನೆಗೆ ಬಂದನು. ಅಜ್ಜಿ ಅವನ ಖಾಲಿ ಕೈ ನೋಡಿದಳು. ಅವಳು ಬೇಸರಪಟ್ಟಳು. ಏನು, ಆಟಿಕೆ ಸಾಮಾನು ತಗೊಂಡಿಲ್ಲವೇ ಎಂದು ಕೇಳಿದಳು. ಆಗ ಹಾಮಿದ್ ಅಜ್ಜಿಗೆ ಚಿಮ್ಟಾ ಕೊಟ್ಟ. ಅಜ್ಜಿ ಕ್ಷಣಕಾಲ ಮೌನವಾದಳು. ಆಮೇಲೆ ಅವಳ ಕಣ್ಣುಗಳಿಂದ ನೀರು ಬಂದಿತು. ಅಜ್ಜಿ ಅರ್ಥ ಮಾಡಿಕೊಂಡಳು. ಇದು ಆಟಿಕೆ ಸಾಮಾನು ಅಲ್ಲ, ಇದು ಕಬ್ಬಿಣವಲ್ಲ, ಮೊಮ್ಮಗನ ಪ್ರೀತಿ. ಬಡತನದಲ್ಲಿ ಹುಟ್ಟಿದ ಒಂದು ದೊಡ್ಡ ಮನಸ್ಸಿನ ತೀರ್ಪು. ಹಾಮಿದ್ ಬಳಿ ಆಟಿಕೆ ಸಾಮಾನು ಇರಲಿಲ್ಲ, ಮಿಠಾಯಿ ಇರಲಿಲ್ಲ, ಅವನು ಏನೂ ಖರೀದಿಸಿಲ್ಲ. ಆದರೆ ಅವನು ಎಲ್ಲರಿಗಿಂತ ಶ್ರೇಷ್ಠ ಉಡುಗೊರೆ ತಂದಿದ್ದ. ಅವನ ಹೃದಯದಲ್ಲಿ ಈದ್ ತುಂಬಿತ್ತು. ಬಡತನದ ನಡುವೆ ಕೂಡ ಪ್ರೀತಿ ಮತ್ತು ತ್ಯಾಗ ಮಾನವನನ್ನು ಮಹಾನ್ ಮಾಡುತ್ತದೆ. ಸಂಪತ್ತು ಕೈಯಲ್ಲಿ ಇರಬಹುದು, ಆದರೆ ಮಾನವೀಯತೆ ಹೃದಯದಲ್ಲಿರಬೇಕು. ಈ ಕತೆ ಮುನ್ಷಿ ಪ್ರೇಮಚಂದ್ ಅವರ ಸಾಹಿತ್ಯದಿಂದ ಪ್ರೇರಿತವಾಗಿದೆ. ಶಿಕ್ಷಣ ಮತ್ತು ಕತೆ ಹೇಳುವ ಉದ್ದೇಶಕ್ಕಾಗಿ ನನ್ನ ಸ್ವಂತ ಧ್ವನಿ ಮತ್ತು ಪದಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ. ತಮಗೆ ಇಷ್ಟವಾದರೆ ಮುನ್ಷಿ ಪ್ರೇಮಚಂದ್ರ ಅವರ ಕತೆಗಳನ್ನು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುವುದು. ಲೇಖಕರು ಮುನ್ಷಿ ಪ್ರೇಮಚಂದ್, ಧ್ವನಿ ಶಿವಕುಮಾರ್ ಕುಂಬಳಾಳೆ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಶಿವಕುಮಾರ್ ಕುಂಬಳಾಳೆ. ಸರ್ಚ್ಡ್ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್, ಕನ್ನಡ ಸ್ಟೋರೀಸ್ ಸರ್ಚ್ಡ್ ಸ್ಟೈಲ್. ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.